ಲೈಫ್ ಈಸ್ LDG ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 22 ದಿವಸಗಳ ಕಾಲ ರಾಮಾಯಣ ಕಥೆಯನ್ನು ನೀವು ಕೇಳಿದ್ರ. ಆ ಕಥೆ ಹೇಳಬೇಕಾದ್ರೆ ನನಗನ್ಸೋದು, ಪದಗಳಿಂದ ಮಾತುಗಳಿಂದ ಆ ಒಂದು ಭಾವನೆಗಳನ್ನು ಸಂದರ್ಭಗಳನ್ನು ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ. ಹಾಗಾಗಿ ಪ್ರಯತ್ನ ಪಡೋಣ ಅಂತ ಹೇಳಿ ನಾನು ದೂರದರ್ಶನ ಕೇಂದ್ರಕ್ಕೆ ಒಂದು ಮೇಲ್ ಕಳಿಸಿದೆ, ಮತ್ತೆ ರೀಟೆಲಿಕಾಸ್ಟ್ ಮಾಡಬೇಕು ಅಂತ. ಸೊ ನನ್ನಂತೆ ಈ ದೇಶದಲ್ಲಿ ಅನೇಕ ಜನ ಕಳಿಸಿರಬಹುದು. ಅದನ್ನು ಪರಿಗಣಿಸಿ ದೂರದರ್ಶನ ಕೇಂದ್ರ ಫೆಬ್ರವರಿ 5ರಿಂದ ರಾಮಾಯಣವನ್ನು ಮರುಪ್ರಸಾರ ಮಾಡ್ತಾ ಇದೆ. ಅಂದರೆ 3ನೇ ಬಾರಿಗೆ. ಮೊದಲನೇ ಬಾರಿ 1987ರಲ್ಲಿ ಮೊದಲನೇ ಬಾರಿ, ಲಾಕ್ಡೌನ್ ಆದಾಗ 2ನೇ ಬಾರಿ, ಮತ್ತು ಈಗ 3ನೇ ಬಾರಿಗೆ ಪ್ರಸಾರ ಮಾಡ್ತಾ ಇದೆ. ಪ್ರತಿ ಸರಿ ಕೂಡ ವ್ಯೂವರ್ಸಲ್ಲಿ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ. ವರ್ಲ್ಡ್ ರೆಕಾರ್ಡ್ ಕೂಡ ಹಾಕಿದೆ ಈ ಒಂದು TRPನಲ್ಲಿ. ಇಂಥ ಒಂದು ಸುಂದರವಾದ ಕಾವ್ಯ ನಮ್ಮದು, ನಮ್ಮ ಭೂಮಿಯದು, ನಮ್ಮ ಧರ್ಮದ್ದು, ಅದು ನಮ್ಮದು. ಇಂಥದ್ದು ಎಷ್ಟು ಸರಿ ಪ್ರಸಾರ ಆದರೂ ಕೂಡ ಮಿಸ್ ಮಾಡ್ದಲೇ ನಾವು ನೋಡ್ತಾ ಇರಬೇಕು. ಪ್ರತಿ ಸರಿ ನೋಡಿದಾಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಅರ್ಥ ಆಗುತ್ತೆ. ಏಕೆಂದರೆ ನಾವು ಬೆಳೀತಾ ಇರ್ತೀವಿ. ಈ ನಾನು ಮೊದಲನೇ ಸರಿ ನೋಡಿದಾಗ ಒಂದು 15-16 ವರ್ಷದ ಹುಡುಗ ನಾನು. 2ನೇ ಬಾರಿ ನೋಡಿದಾಗ ಮತ್ತಷ್ಟು ಬೆಳೆದಿದ್ದೆ. ಈಗ 3ನೇ ಬಾರಿ ನೋಡಬೇಕು ಅಂದಾಗ ಮತ್ತಷ್ಟು ಬೆಳೆದಿರ್ತೀವಿ. ಹೀಗೆ ನಾವು ಬೆಳೆದಂತೆಲ್ಲ ಅರ್ಥ ಮಾಡ್ಕೊಳ್ಳೋ ರೀತಿಯೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಅದು ಮತ್ತಷ್ಟು ರುಚಿಯಾಗಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ಎಲ್ಲರೂ ಕೂಡ ಮರಿದರೆ ಈ ಒಂದು ಧಾರಾವಾಹಿನ ನೋಡಿ. ಪ್ರತಿದಿನ ಸಂಜೆ 6 ಗಂಟೆಗೆ ಬರುತ್ತೆ, ಮತ್ತು ಮರುಪ್ರಸಾರ ಮಾರನೇ ದಿವಸ ಮಧ್ಯಾಹ್ನ 12 ಗಂಟೆಗೆ ಬರ್ತದೆ. ಸಮಯ ಮಾಡ್ಕೊಂಡು ಅಂತ ಅಲ್ಲ, ಇದೊಂದು ತಪಸ್ಸು ಅಂತ, ಒಂದು ಯಜ್ಞ ಅಂತ ನೀವು ಪರಿಗಣಿಸಿ ಯಾವುದೇ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡ್ದಂಗೆ ನೋಡಿ. ಅದು ನೋಡೋದಕ್ಕಿಂತ ಮುಂಚೆನೇ ನಾನು ಈ ಒಂದು ನನ್ನ ಒಂದು ಆಡು ಭಾಷೆಯಲ್ಲಿ ಆ ಒಂದು ದಿವಸದ ಕಥೆಯನ್ನು ಸಂಕ್ಷಿಪ್ತವಾಗಿ ಈ ನನ್ನ ತೊದಲು ಮಾತುಗಳಲ್ಲಿ ನಾನು ನಿಮಗೆ ತಿಳಿಸಿರ್ತೀನಿ. ಕೇಳಿಸ್ಕೊಳ್ಳಿ. ಅದನ್ನು ಕೇಳಿಸ್ಕೊಂಡು ಕತೆ ಅರ್ಥ ಮಾಡ್ಕೊಂಡು ಸಂಜೆ ನೀವು ನೋಡಿದಾಗ ಮತ್ತಷ್ಟು ನಿಮಗೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಭಾವನೆಗಳನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ನೀವೇ ನೋಡಬೇಕು ಅದನ್ನು, ಆ ಒಂದು ದೃಶ್ಯ ಕಾವ್ಯ ನೋಡಿ ಆನಂದಿಸಿ. ವೀಕ್ಷಕರೇ, ಮೊದಲನೇ ದಿವಸದ ಕಥಾಭಾಗದಲ್ಲಿ ಬ್ರಹ್ಮದೇವರು ದೇವತೆಗಳು ಮತ್ತು ಋಷಿ ಮುನಿಗಳನ್ನು ಕರ್ಕೊಂಡು ನಾರಾಯಣನಲ್ಲಿಗೆ ಬರ್ತಾರೆ. ನಾರಾಯಣನಲ್ಲಿ ಈ ದೇವತೆಗಳು ತಮಗಾಗ್ತಿರೋ ಒಂದು ಕಷ್ಟವನ್ನು ಹೇಳ್ಕೊತಾರೆ. ಅಂದರೆ ರಾವಣ ರಾಕ್ಷಸ ಋಷಿ ಮುನಿಗಳನ್ನು, ದೇವತೆಗಳನ್ನು ಹಿಂಸಿಸ್ತಾ ಇರ್ತಾನೆ. ಈ ಒಂದು ಕಷ್ಟವನ್ನು ಹೇಳಿಕೊಳ್ಳಲು ದೇವತೆಗಳು ಈ ನಾರಾಯಣನಲ್ಲಿಗೆ ಬಂದಿರ್ತಾರೆ. ಈ ವಿಚಾರವನ್ನು ಹೇಳ್ಕೊತಾರೆ. ಮತ್ತು ಪೃಥ್ವಿ ಅಂದರೆ ಭೂದೇವಿಯು ಕೂಡ ಈತನ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರದಿಂದ ತಾನೂ ಕೂಡ ಬೆಂದೋಗಿರುವುದಾಗಿ ಭೂಮಾತೆ ಭೂದೇವಿ ಹೇಳ್ಕೊತಾಳೆ. ಆಗ ಗುರುಗಳಾದಂಥ ಬೃಹಸ್ಪತಿಗಳು ಕೂಡ ಭೂಲೋಕದಲ್ಲಿ ಸಜ್ಜನರು ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವರಿಗೆ ಈ ರೀತಿ ಆಕ್ರಮಣ ಆದಾಗ ಅವ್ರಿಗೆ ಯಾರು ಆಶ್ರಯನೇ ಇಲ್ದಂಗೆ ಆಗುತ್ತೆ. ಅಂದರೆ ಸತ್ಯದ ಮಾರ್ಗದಲ್ಲಿ ನಡೆದವ್ರಿಗೆ ಯಾರೂ ಸಹಾಯನೇ ಇಲ್ದಂಗೆ ಆಗೋಗ್ಬಿಟ್ಟಾಗ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಇದು ಕೆಟ್ಟ ಪರಿಣಾಮ ಬೀರ್ತದೆ. ಅಂದರೆ ಸತ್ಯದ ಮಾರ್ಗದಲ್ಲಿ ನಡೆಯೋರೇ ಇರಲ್ಲ, ಹಾಗಾಗ್ಬಿಡುತ್ತೆ ಅಂತ ಈ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಶ್ರೀಮನ್ನಾರಾಯಣ ರಾವಣನು ಎಲ್ಲರಿಂದನೂ ಕೂಡ ಸಾವು ಬರಬಾರ್ದು ಅಂತ ವರ ಕೇಳಿದ್ದಾನೆ. ಆದರೆ ಮನುಷ್ಯರಿಂದ ಮತ್ತು ವಾನರರಿಂದ ಸಾವು ಬರಬಾರ್ದು ಅಂತ ಆತ ಏನು ಕೇಳಿಲ್ಲ. ಅವರನ್ನು ಅವನು ತುಚ್ಛವಾಗಿ ನೋಡಿದ್ದಾನೆ. ಹಾಗಾಗಿ ನಾನು ಮಾನವ ರೂಪದಲ್ಲೇ ಅಯೋಧ್ಯೆಯಲ್ಲಿ ದಶರಥ ಮಗನಾಗಿ ಜನಿಸಿ ಮಾನವ ರೂಪದಲ್ಲಿ ಇದ್ದು ಸಾಮಾನ್ಯ ಮಾನವನಾಗಿ ಮತ್ತು ಸತ್ಯದ ಮಾರ್ಗದಲ್ಲೇ ನಡೆದು ಆದರ್ಶಗಳನ್ನು ಪಾಲಿಸುತ್ತಾ ಆ ಒಂದು ರಾಕ್ಷಸನಾದಂಥ ರಾವಣನನ್ನು ಸಂಹರಿಸುತ್ತೇನೆ ಎಂದು ಹೇಳಿ ದೇವತೆಗಳನ್ನು ಕಳಿಸಿಕೊಡ್ತಾರೆ. ತದನಂತರ ಇತ್ತ ಅಯೋಧ್ಯೆ ಎಂಬ ರಾಜ್ಯ, ದಶರಥನೆಂಬ ಮಹಾರಾಜ, ಆತನಿಗೆ 3 ಜನ ಹೆಂಡತಿದಿರು. ಮೊದಲನೇ ಹೆಂಡತಿ ಕೌಸಲ್ಯ, ಆನಂತರ ಸುಮಿತ್ರೆ ಮತ್ತು ಕೊನೆ ಹೆಂಡತಿ ಕೈಕೇಯಿ. ಇವರ ಗುರುಗಳು ಅಂದರೆ ದಶರಥ ಮಹಾರಾಜರ ಕುಲಗುರುಗಳು ವಸಿಷ್ಠ ಮಹರ್ಷಿಗಳು. ದಶರಥನ ಕುಲದೇವರಾದಂತಹ ಸೂರ್ಯದೇವರಿಗೆ ನಮಸ್ಕರಿಸಿ ಪೂಜೆ ಮಾಡಿ ಗುರುಗಳ ಹತ್ರ ತಮ್ಮ ಒಂದು ವೇದನೆಯನ್ನು ಹೇಳ್ಕೊತಾರೆ. ಮಹಾರಾಜ ಮತ್ತು ರಾಣಿಯರು ಮಕ್ಕಳಿಲ್ಲದ ಬಗ್ಗೆ ತಮ್ಮ ಕೊರಗನ್ನು ಹೇಳ್ಕೊತಾರೆ. ಎಂತೆಂಥ ರಾಜ ಮಹಾರಾಜರು ನಮ್ಮ ವಂಶದಲ್ಲಿ ಆಡಿ ಹೋಗಿದ್ದಾರೆ. ದಿಲೀಪ, ಭಗೀರಥ, ಹರಿಶ್ಚಂದ್ರ, ಶಿಬಿ, ರಘು,
ಇಂಥವರೆಲ್ಲ ಆಳಿ ಹೋಗಿದ್ದಂತಹ ಈ ಒಂದು ನಮ್ಮ ವಂಶ ನನ್ನಿಂದನೇ ಎಲ್ಲ ಕೊನೆ ಆಗೋಗ್ಬಿಡ್ತದೇನೋ, ನನಗೆ ಮಕ್ಕಳಿಲ್ಲದ ಕಾರಣಕ್ಕೋಸ್ಕರ ಅಂತ ಹೇಳ್ಕೊಂಡಾಗ, ಮತ್ತು ಆ ಮಹಾರಾಣಿಯರು ಕೂಡ ತಾಯಿ ಭಾಗ್ಯವನ್ನು, ಮಕ್ಕಳ ಭಾಗ್ಯವನ್ನು ನಾವು ಪಡೀಲಿಲ್ಲ ಅಂದರೆ ತಾಯಿ ಒಂದು ನಮ್ಮ ಒಂದು ಆ ಒಂದು ಜನ್ಮ ಅಥವಾ ಆ ಒಂದು ಸ್ಥಾನ ಪರಿಪೂರ್ಣ ಆಗೋದಿಲ್ಲ ಅಂತ ತಮ್ಮ ಕೊರಗನ್ನು ಹೇಳ್ಕೊಂತಾರೆ. ಆಗ ವಸಿಷ್ಠ ಮಹರ್ಷಿಗಳು ದಶರಥ ಮಹಾರಾಜನಿಗೆ ಹೇಳಿದರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಋಷ್ಯಶೃಂಗ ಮಹರ್ಷಿಗಳನ್ನು ಸಂಪರ್ಕಿಸಿ ಅಂತ ಹೇಳ್ತಾರೆ. ಅದರಂತೆ ಅವರೆಲ್ಲರೂ ಕೂಡ ಆನೆ ಕುದುರೆ ಸೈನ್ಯ ಸಮೇತವಾಗಿ ರಥದಲ್ಲಿ ಹೋಗಿ ಆ ಒಂದು ಋಷ್ಯಶೃಂಗ ಮಹರ್ಷಿಗಳನ್ನು ಸಂಪರ್ಕಿಸಿ ಕರ್ಕೊಂಡು ಬರಬೇಕು ಅಂತ ಮಾತಾಡ್ತಾರೆ. ಆವಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ನೀವು ಬೇಡಲು ಹೋಗ್ತಾ ಇರುವಂಥದ್ದು ನಿಮ್ಮ ಒಂದು ಸಂಪತ್ತನ್ನು ತೋರ್ಸೋಕ್ಕೋಸ್ಕರ ಹೋಗ್ತಾ ಇಲ್ಲ, ಹಾಗಾಗಿ ಬೇಡುವವರ ಒಂದು ಜೋಲಿ ಖಾಲಿ ಇರಬೇಕು, ಖಾಲಿ ಇದ್ದರೆ ನೀಡುವಂಥವ್ರು ಏನಾದರೂ ನೀಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಒಪ್ಪಿದಂತಹ ದಶರಥ ಮಹಾರಾಜರು ಏಕಾಂಗಿಯಾಗಿ ಋಷ್ಯಶೃಂಗ ಮಹರ್ಷಿಗಳನ್ನು ಭೇಟಿ ಮಾಡ್ತಾರೆ. ಅವರ ಪಾದಗಳಿಗೆ ನಮಸ್ಕರಿಸಿ ತಮ್ಮ ವೇದನೆಯನ್ನು ಹೇಳ್ಕೊತಾರೆ. ಅದಕ್ಕೆ ಒಪ್ಪಿದಂತಹ ಋಷ್ಯಶೃಂಗ ಮಹರ್ಷಿಗಳು ಅಯೋಧ್ಯೆಗೆ ಬಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ಪುತ್ರ ಕಾಮೇಷ್ಟಿ ಯಾಗ ಮಾಡುವಾಗ ಯಜ್ಞದಿಂದ ಯಜ್ಞೇಶ್ವರನು ಬಂದು ಒಂದು ಪಾತ್ರೆಯಲ್ಲಿ ಪ್ರಸಾದವನ್ನು ದಶರಥ ಮಹಾರಾಜನಿಗೆ ಕೊಡ್ತಾರೆ. ದಶರಥ ಮಹಾರಾಜನು ಆ ಒಂದು ಪ್ರಸಾದವನ್ನು ಮೊದಲನೇ ಹೆಂಡತಿಗೆ ಒಂದು ಸ್ವಲ್ಪ ಹಾಗೂ ಕೊನೆಯ ಹೆಂಡತಿಗೆ ಒಂದು ಸ್ವಲ್ಪ ಕೊಡ್ತಾರೆ. ಆಗ ಅವರಿಬ್ಬರೂ ಕೂಡ ಅರ್ಧರ್ಧ ಭಾಗವನ್ನು ಸುಮಿತ್ರಿಗೆ ಕೊಡ್ತಾರೆ. ಅಂದರೆ ಕೌಸಲ್ಯ ಅರ್ಧ ಭಾಗ ಕೊಡ್ತಾರೆ, ಕೊನೆ ಹೆಂಡತಿ ಕೈಗೆ ಕೂಡ ಅರ್ಧ ಭಾಗವನ್ನು ಸುಮಿತ್ರಿಗೆ ಕೊಡ್ತಾರೆ. ಈ ಪ್ರಸಾದವನ್ನು ಸ್ವೀಕರಿಸಿದ ನಂತರ 9 ತಿಂಗಳು ಕಳೆದ ನಂತರ ಎಲ್ಲರೂ ಕೂಡ ಗರ್ಭವತಿಯರಾಗ್ತಾರೆ. ಕೌಸಲ್ಯೆಯು 1 ಮಗುವಿಗೆ, ಕೈಕೇಯಿ 1 ಮಗುವಿಗೆ ಮತ್ತು ಸುಮಿತ್ರೆಯು 2 ಮಕ್ಕಳಿಗೆ ಜನ್ಮವನ್ನು ನೀಡ್ತಾರೆ. ನಾಮಕರಣ ಮಹೋತ್ಸವ, ಅಯೋಧ್ಯೆ ತುಂಬ ಸಂತೋಷ ಸಡಗರ. ವಸಿಷ್ಠ ಮಹರ್ಷಿಗಳು ಕೌಸಲ್ಯೆಯ ಮಗನಿಗೆ ರಾಮ ಎಂದು, ಕೈಕೇಯಿಯ ಮಗನಿಗೆ ಭರತ ಎಂದು ಹಾಗೂ ಸುಮಿತ್ರೆಯ 2 ಮಕ್ಕಳಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂದು ನಾಮಕರಣ ಮಾಡುತ್ತಾರೆ. ಇಲ್ಲಿಗೆ ಮೊದಲನೇ ದಿವಸದ ಕಥಾಭಾಗ ಮುಕ್ತಾಯವಾಗುತ್ತದೆ. ವೀಕ್ಷಕರೇ, ಮೊದಲನೇ ದಿವಸದ ಕಥಾಭಾಗದಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ, ನಾವು ಸತ್ಯದ ಮಾರ್ಗದಲ್ಲಿ ನಡೆದಾಗ ಭಗವಂತನ ಅನುಗ್ರಹ, ಕೃಪಾಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತದೆ ಎಂಬುದನ್ನು ಈ ಒಂದು ಭಾಗದಲ್ಲಿ ನಾವು ಗಮನಿಸಬಹುದು. ಜೈ ಶ್ರೀರಾಮ್.